ಒಂದು ನದಿ ಸಾವಿರಾರು ವರ್ಷಗಳಿಂದ ಹರಿತಲೇ ಇದೆ, ಆದರೆ ಅದರಲ್ಲಿ ಹರಿಯೋದು ನೀರಲ್ಲ, ಕಥೆಗಳು. ಆ ನದಿಯೇ ನಮ್ಮ ಕನ್ನಡ ಸಾಹಿತ್ಯ. ಸೊ ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಒಂದು ಅದ್ಭುತ ಗ್ರಂಥವನ್ನ ದಾರಿದೀಪವಾಗಿಸ್ಕೊಂಡು ಈ ಮಹಾನದಿಯಲ್ಲಿ ಒಂದು ಪಯಣ ಮಾಡೋಣ. ಬನ್ನಿ ಶುರು ಮಾಡೋಣ. ನಮ್ಮ ಈ ಸಾಹಿತ್ಯಿಕ ಪಯಣಕ್ಕೆ ದಾರಿ ತೋರಿಸೋದೇ ಈ ಪುಸ್ತಕ. ಇದನ್ನ ಕೇವಲ ಒಂದು ಪುಸ್ತಕ ಅನ್ಕೋಬೇಡಿ, ಇದು ಕನ್ನಡ ಸಾಹಿತ್ಯ ಅನ್ನೋ ಮಹಾನದಿ ಎಲ್ಲಿ ಹುಟ್ಟಿತೋ, ಹೇಗೆಲ್ಲ ಹರಿತೋ, ಏನೆಲ್ಲ ತಿರುವುಗಳನ್ನು ಪಡಿತೋ ಅಂತ ತೋರಿಸೋ ಒಂದು ನಕ್ಷೆ ಇದ್ದಾಗೆ. ಯೋಚನೆ ಮಾಡಿ, 1,500 ವರ್ಷಕ್ಕೂ ಹೆಚ್ಚು ಕಾಲ ಒಂದು ಸಾಹಿತ್ಯ ಪರಂಪರೆ ಹೇಗ್ತಾನೆ ಇಷ್ಟು ಜೀವಂತವಾಗಿ, ಇಷ್ಟು ಶ್ರೀಮಂತವಾಗಿ ಬೆಳೆಯೋಕ್ ಸಾಧ್ಯ? ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೊಸತನವನ್ನು ತನ್ನೊಳಗೆ ಸೇರಿಸ್ಕೊಳ್ತಾ ಬಂದಿರೋ ಈ ಕನ್ನಡ ಸಾಹಿತ್ಯದ ಹಿಂದಿನ ಗುಟ್ಟೇನು? ಬನ್ನಿ ಉತ್ತರ ಹುಡ್ಕೋಣ. ನಮ್ಮ ಕತೆ ಸರಿಯಾಗಿ ಇಲ್ಲಿಂದಾನೇ ಶುರುವಾಗೋದು. ಕನ್ನಡಕ್ಕೆ ಒಂದು ಲಿಖಿತ ರೂಪ ಸಿಕ್ಕಿದ್ದು ಎಲ್ಲಿಂದ? ಈ ನದಿಯ ಉಗಮ ಸ್ಥಾನಕ್ಕೆ ನಾವೀಗ ಟೈಮ್ ಟ್ರಾವೆಲ್ ಮಾಡೋಣ. ಕನ್ನಡ ಸಾಹಿತ್ಯದ ಹರಿವನ್ನು ನೋಡಿದ್ರೆ ಸುಮಾರು ಕ್ರಿಸ್ತು ಶಕ 450 ಹಲ್ಮಿಡಿ ಶಾಸನದಲ್ಲಿ ಸಿಕ್ಕ ಮೊದಲ ಕುರುಹು ಇದೆಯಲ್ಲ, ಅಲ್ಲಿಂದ ಶುರುವಾದ ಪಯಣ ಇದು. ಆಮೇಲೆ ಕವಿರಾಜ ಮಾರ್ಗದಂತಹ ಮಹಾನ್ ಕೃತಿ ಬಂತು. ನಂತರ 12ನೇ ಶತಮಾನದಲ್ಲಿ ವಚನ ಚಳುವಳಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತು. ಕೊನೆಗೆ 20ನೇ ಶತಮಾನದಲ್ಲಿ ಆಧುನಿಕ ಯುಗ ಅಂದರೆ ನವೋದಯದೊಂದಿಗೆ ಹೊಸ ರೂಪವನ್ನೇ ಪಡೆಯಿತು. 1,500 ವರ್ಷಗಳ ಒಂದು ಅದ್ಭುತ ಜರ್ನಿ ಇದು. ಕವಿರಾಜ ಮಾರ್ಗ ಹೆಸರಲ್ಲೇ ಇದೆಯಲ್ವಾ, ಕವಿಗಳಿಗೆ ಇದೊಂದು ರಾಯಲ್ ಹೈವೇ ಇದ್ದಾಗೆ. ಇದು ಕೇವಲ ಕಾವ್ಯ ಹೇಗಿರಬೇಕು ಅಂತ ಹೇಳೋ ಗ್ರಂಥ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಅಂದಿನ ಕನ್ನಡ ಭಾಷೆಗೆ ಒಂದು ಸ್ಟ್ಯಾಂಡರ್ಡ್ ಚೌಕಟ್ಟನ್ನ, ಒಂದು ವ್ಯಾಕರಣದ ಅಡಿಪಾಯವನ್ನ ಹಾಕಿಕೊಡ್ತು. ಮುಂದಿನ 100 ವರ್ಷಗಳ ಕವಿಗಳಿಗೆ ಇದೇ ದಾರಿದೀಪವಾಯಿತು. ಸರಿ, ನಮ್ಮ ಪಯಣ ಈಗ ಮುಂದಿನ ಘಟ್ಟಕ್ಕೆ ಬಂದಿದೆ. ಇಲ್ಲಿ ನಮ್ಮ ಸಾಹಿತ್ಯ ನದಿ ಮಹಾಕಾವ್ಯಗಳ ರೂಪದಲ್ಲಿ ತುಂಬಿ ಹರಿಯೋಕೆ ಶುರು ಮಾಡುತ್ತೆ. ಈ ಕಾಲಘಟ್ಟದಲ್ಲೇ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಗಟ್ಟಿಯಾದ ವಿಶಿಷ್ಟವಾದ ಗುರುತು ಸಿಕ್ಕಿದ್ದು. ಮನುಷ್ಯ ಜಾತಿ ತಾನೊಂದೇ ವಲಂ ಪಂಪನ ಈ ಒಂದು ಸಾಲಿದೆಯಲ್ಲ, ಇದು ಆ ಕಾಲದ ಇಡೀ ಚಿಂತನೆಯನ್ನ ಹಿಡಿದಿಡುತ್ತೆ. ಆಗಿನ ಸಾಹಿತ್ಯ ಕೇವಲ ಮನೋರಂಜನೆಯಾಗಿರಲಿಲ್ಲ, ಅದು ಸಮಾಜಕ್ಕೆ ಮೌಲ್ಯಗಳನ್ನು ಹೇಳುತ್ತಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯತೆಯನ್ನೇ ಎತ್ತಿ ಹಿಡಿಯುವ ಒಂದು ಪ್ರಬಲ ಮಾಧ್ಯಮವಾಗಿತ್ತು. ಆ ಯುಗದ ಸಾಹಿತ್ಯ ಇಷ್ಟು ಶ್ರೀಮಂತವಾಗೋಕೆ ಕಾರಣ ಒಂದು ಸೃಜನಶೀಲ ಸೆಣಸಾಟ. ಅದೇ ಮಾರ್ಗ ಮತ್ತು ದೇಸಿ ನಡುವಿನ ಸಂಘರ್ಷ. ಒಂದ್ಕಡೆ ಸಂಸ್ಕೃತದ ಕ್ಲಾಸಿಕಲ್ ಪರಂಪರೆಯನ್ನ ಪಾಲಿಸೋ ಮಾರ್ಗ ಶೈಲಿ, ಇನ್ನೊಂದ್ಕಡೆ ನಮ್ಮ ಮಣ್ಣಿನ ಸೊಗಡಿನ ಜಾನಪದ ಸಂಸ್ಕೃತಿಯಿಂದ ಬಂದ ದೇಸಿ ಶೈಲಿ. ಈ ಎರಡರ ನಡುವಿನ ಈ ಸಂಘರ್ಷ ಮತ್ತು ಸಮ್ಮಿಲನದಿಂದಲೇ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ರುಚಿ ಬಂದಿತ್ತು. ನಮ್ಮ ಪಯಣದ ಮುಂದಿನ ಪ್ರಮುಖ ತಿರುವು ವಚನ ಚಳುವಳಿ. ಇಲ್ಲಿ ನಮ್ಮ ಕತೆಗಳ ನದಿಗೆ ಒಂದು ದೊಡ್ಡ ಕ್ರಾಂತಿಕಾರಿ ಉಪನದಿ ಸೇರ್ಕೊಳ್ಳುತ್ತೆ. ಇದು ಬರೀ ಸಾಹಿತ್ಯಿಕ ಚಳುವಳಿಯಾಗಿರಲಿಲ್ಲ, ಅದೊಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯೇ ಆಗಿತ್ತು. ಹೌದು, ಕ್ರಾಂತಿ. ಯಾಕಂದ್ರೆ 12ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಅರಮನೆಗಳಿಂದ, ಪಂಡಿತರ ಕೈಯಿಂದ ಹೊರಬಂದು ಸಾಮಾನ್ಯ ಜನರ ಧ್ವನಿಯಾಯಿತು. ಇದಕ್ಕಿಂತ ದೊಡ್ಡ ಬದಲಾವಣೆ ಇನ್ನೇನ್ ಬೇಕು? ಈ ಚಳುವಳಿಯ ಸಾರವನ್ನ ನಾವು 3 ಪಾಯಿಂಟ್ಸ್ನಲ್ಲಿ ಅರ್ಥ ಮಾಡಿಕೊಳ್ಳಬಹುದು. 1, ಸಾಹಿತ್ಯ ಸಂಸ್ಕೃತದ ಕಠಿಣ ಭಾಷೆ ಬಿಟ್ಟು ಜನಸಾಮಾನ್ಯರ ಆಡು ಭಾಷೆಗೆ ಬಂತು. 2, ಜಾತಿ ಧರ್ಮದ ಕಟ್ಟುಪಾಡುಗಳನ್ನ, ಮೂಢನಂಬಿಕೆಗಳನ್ನ ನೇರವಾಗಿ ಪ್ರಶ್ನಿಸಿತು. 3, ಮುಖ್ಯವಾಗಿ ಚಮ್ಮಾರ, ರೈತ, ಮಹಿಳೆ ಹೀಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತನ್ನ ಭಾವನೆಗಳನ್ನ ಹೇಳ್ಕೊಳ್ಳೋಕೆ ಒಂದು ವೇದಿಕೆ, ಒಂದು ಧ್ವನಿ ಸಿಕ್ತು. ಇದು ನಿಜಕ್ಕೂ ಒಂದು ಪ್ರಜಾಸತ್ತಾತ್ಮಕ ಚಳುವಳಿ. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ದೇವರ ದಾಸಿಮಯ್ಯ, ಮಾದಾರ ಚೆನ್ನಯ್ಯ ಈ ಹೆಸರುಗಳನ್ನು ನೋಡಿ. ಇವರೆಲ್ಲರೂ ಸಮಾಜದ ಬೇರೆ ಬೇರೆ ಸ್ತರಗಳಿಂದ ಬಂದವರು. ಇವರೆಲ್ಲರೂ ತಮ್ಮ ಸರಳ ವಚನಗಳ ಮೂಲಕ ಸಂಕೀರ್ಣವಾದ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಜನರಿಗೆ ತಲುಪಿಸಿ ಒಂದು ಹೊಸ ಸಮಾಜಕ್ಕೆ ದಾರಿ ತೋರಿಸಿದ್ರು. ಹಳೆಗನ್ನಡ, ನಡುಗನ್ನಡದ ಕಾಲಘಟ್ಟಗಳನ್ನು ದಾಟಿ ನಮ್ಮ ಸಾಹಿತ್ಯ ನದಿ ಈಗ ಆಧುನಿಕ ಯುಗದ ಹೊಳಪನ್ನ ಪಡೆಯುತ್ತೆ. ಇದನ್ನೇ ನಾವು ನವೋದಯ ಕಾಲ ಅಂತ ಕರೆಯೋದು. ಇಲ್ಲಿ ಸಾಹಿತ್ಯ ಹೊಸ ರೂಪಗಳಲ್ಲಿ, ಹೊಸ ಧ್ವನಿಯಲ್ಲಿ ಮಾತನಾಡಕ್ಕೆ ಶುರು ಮಾಡಿತು. ನವೋದಯ ಅಂದರೆ ಹೊಸ ಹುಟ್ಟು ಅಂತ. ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿಯಿಂದ ಕನ್ನಡದಲ್ಲಿ ಕಾದಂಬರಿ, ಸಣ್ಣ ಕತೆ, ಭಾವಗೀತೆ ಅಂತ ಹೊಸ ಪ್ರಕಾರಗಳು ಹುಟ್ಕೊಡುವು. ಇದೇ ನವೋದಯ ಮುಂದೆ ನವ್ಯ, ದಲಿತ, ಬಂಡಾಯದಂತಹ ಹೊಸ ಸಾಹಿತ್ಯಿಕ ಚಳುವಳಿಗಳಿಗೂ ದಾರಿ ಮಾಡಿಕೊಟ್ಟಿತು. ಸಾವಿರಾರು ವರ್ಷಗಳ ಈ ಸುದೀರ್ಘ ಪ್ರಯಾಣದ ನಂತರ ಕನ್ನಡ ಸಾಹಿತ್ಯ ಅನ್ನೋ ಈ ಮಹಾನದಿ
ಈಗ ಆಧುನಿಕ ಜಗತ್ತು ಅನ್ನೋ ಸಾಗರವನ್ನ ಸೇರುತ್ತೆ. ಹಾಗಿದ್ರೆ ಜಾಗತಿಕ ಮಟ್ಟದಲ್ಲಿ ಇದರ ಶಕ್ತಿ ಎಂಥದ್ದು, ಇದರ ಸಾಧನೆ ಏನು ನೋಡೋಣ ಬನ್ನಿ. 8 ಈ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳಿ. ಇದೇನೋ ಸಾಮಾನ್ಯ ಸಂಖ್ಯೆ ಅನ್ಕೋಬೇಡಿ. ಇದು ಕನ್ನಡ ಸಾಹಿತ್ಯದ ಕಿರೀಟಕ್ಕೆ ಸಿಕ್ಕ ಗರಿ. ಏನನ್ನ ಪ್ರತಿನಿಧಿಸುತ್ತೆ ಗೊತ್ತಾ ಈ ಸಂಖ್ಯೆ? ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ 8 ಬಾರಿ ಕನ್ನಡ ಸಾಹಿತಿಗಳು ಪಡೆದಿದ್ದಾರೆ. ಭಾರತದ ಬೇರೆ ಯಾವುದೇ ಭಾಷೆಗೂ ಇಷ್ಟು ಜ್ಞಾನಪೀಠಗಳು ಬಂದಿಲ್ಲ. ಇದೊಂದೇ ಸಾಕಲ್ವಾ ಕನ್ನಡ ಸಾಹಿತ್ಯದ ಆಳ ಮತ್ತು ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರಿ ಹೇಳೋಕೆ. ಕುವೆಂಪು, ಬೇಂದ್ರೆ, ಕಾರಂತ, ಮಾಸ್ತಿ, ಗೋಕಾಕ್, ಅನಂತಮೂರ್ತಿ, ಕಾರ್ನಾಡ್ ಮತ್ತು ಚಂದ್ರಶೇಖರ ಕಂಬಾರ ಈ 8 ದಿಗ್ಗಜರು ತಮ್ಮ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದರು. ಇವರೆಲ್ಲರೂ ನಮ್ಮ ಹೆಮ್ಮೆಯ ಪ್ರತೀಕಗಳು. ನೋಡಿ, ನಾವು ಎಲ್ಲಿಂದ ನಮ್ಮ ಪಯಣ ಶುರು ಮಾಡಿದ್ವೋ ಅದೇ ಆಕಾರ ಗ್ರಂಥಕ್ಕೆ ವಾಪಸ್ ಬಂದಿದ್ದೀವಿ. ಇದು ನಮಗೆ ಒಂದೇ ವಿಷಯವನ್ನ ನೆನಪಿಸ್ತೆ. ಈ ಕಥೆಗಳ ನದಿ ಎಂದಿಗೂ ಬತ್ತುವುದಿಲ್ಲ. ಇದು ನಿರಂತರವಾಗಿ ಹರಿಯುತ್ತಲೇ ಇರುತ್ತೆ, ಹೊಸ ಹೊಸ ಕಥೆಗಳನ್ನು ಸೃಷ್ಟಿಸುತ್ತಲೇ ಇರುತ್ತೆ. ಹಾಗಿದ್ರೆ ಸಾವಿರಾರು ವರ್ಷಗಳಿಂದ ಹರಿತಿರುವ ಈ ಪ್ರಾಚೀನ ನದಿ ಮುಂದೆ ಯಾವ ಹೊಸ ದಡಗಳಿಗೆ ಹರಿಯಲಿದೆ? ಯಾವ ಹೊಸ ಕಥೆಗಳನ್ನ, ಯಾವ ಹೊಸ ಧ್ವನಿಗಳನ್ನ ನಮಗೆ ಕೇಳಿಸಲಿದೆ? ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಪಯಣವನ್ನು ಮುಗಿಸೋಣ. ಯೋಚನೆ ಮಾಡ್ತಾ ಇರಿ.